ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸು ಬೇಕು ಅಂದರೆ ನನ್ನ ಕೆಳಗಡೆ ನನ್ನ ಟೈಟಲ್ನಲ್ಲಿ ನನ್ನ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತಲ್ಲ, ಟೈಟಲ್ನಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕರೆ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ನಿಮ್ಮದು ಗಾಡಿ ಇದೇ ರೀತಿ ಮಾರಾಟಕ್ಕೆ ಏನಾದ್ರು ಇದ್ದರೆ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ನಂಬರ್ಗೆ ನನ್ನ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಗಾಡಿ ಫೋಟೋ ಹಾಕಿ, ನಾನು ಆಮೇಲೆ ನಿಮಗೆ ರಿಪ್ಲೈ ಮಾಡಿ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ಪಿಕಪ್ ಮಾಡೋದಿಲ್ಲ, ರಿಸೀವ್ ಮಾಡೋದಿಲ್ಲ. ಓಕೆ, ಇವಾಗ ಏನು ಹಾಕಿರೋದು ಗಾಡಿ ಡೀಟೇಲ್ಸ್ ಇದೆಯಲ್ಲ, ಆ ಗಾಡಿ ಓನರ್ಗೆ ಒಂದು ಕಾಲ್ ಮಾಡಿದ್ದು ಆಡಿಯೋ ಇದೆ. ಆಡಿಯೋ ಈಗ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಹಲೋ ಹಲೋ ಹೇಳ್ರಿ. ಅದು ಟ್ರ್ಯಾಕ್ಟರ್ ಹಾಕಿರಲ್ರಿ, ಮತ್ತೊಂದ್ರೆ ಇಂಜಿನ್ ಹಾಕಿರಲ್ಲ ನಿಮ್ದೇನು? ಹಾಂ ನಮ್ದು ರೀ ಅದು ಮಾಡಲ್ ಏನದ ರೀ ಇಂಜಿನ್ದು? 2022 ಐತ್ರಿ. 2022 ರೀ. ಹಾಂ ಯಾವ್ದು ರೀ ಟ್ರ್ಯಾಕ್ಟ್ರ್? ಆಯ್ಸರ್ ಗಾಡಿ 548 ರೀ. ಎಷ್ಟು ಎಚ್ ಪಿ ಇದೆ ರೀ? 50 HP ಬರುತ್ತೆ ರೀ. 5 ಎಚ್ ಪಿ ಇದೆ ರೀ. ಹಾಂ ರೀ. ಎಷ್ಟನೇ ಓನರ್ ನೀವು ರೀ? ಫಸ್ಟ್ನೇ ಓನರ್ ನಾವು ರೀ. ನೀವು ಫಸ್ಟ್ ಓನರ್ ಏನು? ಹಾಂ. ಈಗ ತಗೊಳ್ಳೋರು ಇದು ಸೆಕೆಂಡ್ ಓನರ್ ಅದು? ಹಾಂ. ಎಷ್ಟು ಕಿಲೋಮೀಟ್ರ್ ಓಡಿದೆ ರೀ? ಅದು 1800 ತಾಸು ಆಗಿತ್ತು ನೋಡಿರಿ. 1800 ಗಂಟೆ ಆಗಿದೆ. ಹಾಂ. ಇದು ಟೈರ್ ಕಂಡೀಷನ್ ಹೆಂಗೆ ರೀ ಇಂಜನ್ದು? ಇನ್ನೂ 70 ಟೈರ್ ಕಂಡೀಷನ್ ಅದಾವೆ ರೀ. ಇನ್ನೂ ಒಂದು ಸಲ ಪಂಚರ್ ಇಲ್ಲ ರೀ. ಕಂಪ್ನಿ ಬಂದು ಟೈರ್ ಅದಾವೆ ರೀ. ಯಾಕಂದ್ರೆ ನಾವು ಹಿಂಗೆ ಕುಲ್ಲ ಕೆಲಸ ಏನು ಮಾಡಿಲ್ಲ ರೀ. ಹಾಂ ಹಾಂ. ಅಂತ ಬರೀ ಮಿಷನ್ ಕಟ್ ಹಾಕಿದೈತಿ. ಮಿಷನ್ ಮೇಲೆ ನಿಂತ ಮೇಲೆ ಜಾಗದ ಮೇಲೆ ಒಂದು ಸ್ವಲ್ಪ ತ್ರಾಸ ಅಷ್ಟೇ ಹೆಚ್ಚಾಗೈತಿ ರೀ. ಕರೆ ಹಿಂಗೆ ಅದು ಗಾಡಿಗೆ ಏನು ಹಿಂಗೆ ಓಡಿಲ್ಲ, ರನ್ನಿಂಗ್ ಅದು ಏನಾಗಿಲ್ಲ ರೀ. ಹಾಂ. 70% ಅದ ರೀ. ಅದ್ರ ಜೊತೆಗೆ ಇದು ಕೊಡ್ತಿರಲ್ಲ, ಅದು ಮಿಷನ್ ಅದು ಗೊಂಜಾಳ ಏನು ರೀ? ಹಾಂ ರೀ. ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಗೊಂಜಾಳ ಮಿಷನ್? ಹಾಂ, ಅದು ಲಿಫ್ಟ್ ಮೇಲೆ ಮಿಷನ್ ಬರ್ತದೆ ರೀ. ಸುಳ್ಳು ಪೆನ್ನಿನೂ ಮಾಡ್ತೀವಿ, ಸುಳ್ಳಾರ ಪೆನ್ನಿನೂ ಮಾಡ್ತೈತೆ ರೀ. ಮುಂದೆ ನಾವು ಕಟ್ರ ಬದಲಾಯಿಸ್ಕೊಂಡ್ರು ಸೋಯಿಬಾನು ಕಡ್ಲಿ ಎಲ್ಲ ಥರ ನಡೀತೀರಿ ಅದ್ರ. ಕಟ್ರ ಒಂದು ಕಟ್ರ ಬರ್ತದೆ ರೀ. ಕಟ್ರ ಒಂದು ಬದಲಾಯಿಸಿದ್ರೆ ಡಬಲ್ ಚಾನಿಗೆ ರೀ, ಡಬಲ್ ಫಿಲ್ಟರ್ ಬರ್ತೈತೆ. ಎಲ್ಲ ಕಡೆ ಒಂದೊಂದು ಚಾನಿಗೆ ಬಂದ್ರೆ ಈಗ ಡಬಲ್ ಫಿಲ್ಟರ್ ಚಾನಿಗೆ ಐತೆ ರೀ. ಹಾಂ. ನೀವು ಮಾಡ್ಕೊಂಡ್ರೆ ಮುಂದೆ ಸೋಯಿಬೀನ ಕಡ್ಲಿ ಎಲ್ಲ ಥರ ನೀವು ಅದ್ರಾಗ ಮಾಡ್ಕೋಬೋದು ರೀ. ಎಲ್ಲ ರೀತಿನೂ ಆಗುತ್ತೆ ಶೇಖತನ? ಹಾಂ ಆಗ್ತೈತೆ ರೀ. ಹಾಂ ಹಾಂ. ಇದ್ರದ್ದು ಇಂಜನ್ದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅವ ರೀ? ಹಾಂ, ಇಂಜನ್ ದಿನ ಪಾಸಿಂಗ್ ಮಾಡಿಸಲ್ಲ ರೀ. ಈಗ ಯಾರು ತೊಗೊತಾನತ್ತಲ್ಲ ಅವ್ರ ಹೆಸರನ್ನ ಆಗ್ಬೋದು ರೀ. ಅದು ಇಲ್ಲಕಂದ್ರೆ ನಮ್ಮ ಹೆಸರಲ್ಲಿ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಮಾಡೋದಾತ್ರಿ. ಮಾಡಿ ಕೊಡ್ತೀರಿ. ಅದ್ರದ್ದು ಏನು ಕ್ಯಾಶ್ ಐತೆ ಮೊದಲು ಇಟ್ಕೋತೀರಿ ನಾವು. ಯಾರು ಇಟ್ಕೋ ರಕಮ್ಸು ಅದನ್ನ ಪ್ಯಾಕಿಂಗ್ ಮಾಡಿ ಕೊಟ್ಟು ಬಿಡ್ರಿ, ಕ್ಯಾಶ್ ಕೊಡ್ಬಾರ. ಡೈರೆಕ್ಟ್ ಅವ್ರ ಹೆಸರನ್ನ ಆಗುತ್ತೆ ಅಂತಾರೆ ರೀ. ಮೊನ್ನೆ ಪೈಟೇನು ಅವ್ರು ಆಗಿಬಿಡ್ತಾರೋ, ಅದಕ್ಕೆ ಹಂಗೆ ಮಾಡಿ ಕೊಡ್ತೀವಿ. ಒಂದು ಇಲ್ಲಕಂದ್ರೆ ನಮ್ಮ ಹೆಸರು ಮಾಡ್ಕೊಂಡು ಅವ್ರ ಹೆಸರು. ಹೌದಾ? ಹಾಂ. ಏನು ಹೇಳ್ತೀರಿ ಇಂಜನ್ ರೇಟ? ಇಂಜನ್ ಸ್ವಲ್ಪ ತೊಂದರೆ ರೀ. ಇಂಜನ್ ವಿತ್ ಅದು ಇದು ರೀ, ಅದು ಮಿಷನ್ ಅದಲ್ಲ, ರಾಶಿ ಮಾಡೋ ಮಿಷನ್ ಎರಡು ಕೂಡ 7.5 ಹೇಳ್ತೀವಿ ರೀ. 7.5? 7.5 ಹೇಳ್ತೀವಿ. 7 ತನಕ ಬಂದ್ರೆ ಕೊಡುವ್ರಿ. ಇದು ಬರೀ ಇಂಜನ್ ಕೇಳಿದ್ರೆ? ಇಂಜನ್ ಕೇಳಿದ್ರೆ ಒಂದು 5 ರೀ. 5 ರೀ? ಹಾಂ ರೀ. ಇದು ಮಾಡಲ್ ಯಾವ್ದಲ್ಲ? ಮಾಡಲ್ ಅಂದ್ರೆ 22 ಐತೆ ರೀ. 22 ಎಲ್ಲಿ ಬರ್ತದೆ ಲೊಕೇಶನ್ ರೀ? ಹತ್ತನೇ ತಾಲೂಕು ಅಡವಾಳ್ತಿ ಬರ್ತೈತೆ ರೀ. ಹತ್ತನೇ ತಾಲೂಕು ರೀ? ಹಾಂ. ಜಿಲ್ಲೆ ಯಾವ್ದು ಬರ್ತದೆ? ಜಿಲ್ಲಾ ಬೆಳಗಾವಿ ಬರ್ತೈತೆ ರೀ. ಬೆಳಗಾವಿ ಬರ್ತೈತೆ ರೀ? ಹಾಂ. ಹೌದಾ, ಆಯ್ತು ರೀ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ರೀ? ಹಾಂ, ಇದೆ ಐತೆ ರೀ. ಹಾಂ ಸರಿ, ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್. ಹಾಂ. ಇಷ್ಟೊತ್ತು ಏನು ಗಾಡಿ ಡೀಟೇಲ್ಸು ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ.